ಅಧ್ಯಾತ್ಮದಲ್ಲಿ ಯೋಗ ಮಾರ್ಗದಲ್ಲಿ ನಡೆದು ತಮಗೆ ಏನು ದರ್ಶನವಾಗುತ್ತೆ ಅದನ್ನು ಉಪನಿಷತ್ಕಾರರಿಂದ ಹಿಡಿದು ರಬಯ್ಯಗಳು, ಹ್ಮ್, ಸೂಫಿ ಕಲಾಂಗಳು, ಹೀಗೆ ಹಲವಾರು ರೀತಿಯಲ್ಲಿ ಆ, ಕೀರ್ತನೆಗಳು, ಭಜನೆಗಳು, ವಚನಕಾರರ ವಚನಗಳು, ಹೀಗೆ ಹಲವು ಬಗೆಯಲ್ಲಿ ತಾವು ಕಂಡಂತಹ ಸತ್ಯವನ್ನು, ತತ್ವವನ್ನು ಎಲ್ಲರ ಜೊತೆಗೂ ಹಂಚಿಕೊಳ್ಳುವ ಪ್ರಯತ್ನ ನಡೆದು ಬಂದಿದೆ. ಹಾಗೆ ನಮ್ಮಲ್ಲಿ 17ನೇ ಶತಮಾನದಿಂದ ಕರ್ನಾಟಕದಲ್ಲಿ ತತ್ವಪದಕಾರರ ಒಂದು ಆಮ್, ಕೃಷಿಯೇ ನಡೀತು, ತತ್ವಪದದ ಕೃಷಿ ನಡೀತು. ಅದರಲ್ಲಿ ಕಡಕೋಳ ಮಡಿವಾಳಪ್ಪ, ಹಾಗೆ ನವಲಗುಂದ ನಾಗಲಿಂಗಪ್ಪ ಅವರು, ಗರಗದ ಮಡಿವಾಳಪ್ಪ ಅವರು, ಶರೀಫ್ ಅಜ್ಜ, ಸಾಲಗುಂದಿ ಪೀರ್ ಖಾದ್ರಿ, ಹೀಗೆ ಹಲವಾರು ಜನ ತತ್ವಪದಗಳನ್ನು ರಚಿಸ್ತಾ ಹೋದರು. ಹಾಗೆ ನಮ್ಮ ಆ, ನಿಜಗುಣ ಶಿವಯೋಗಿಗಳು, ಹೀಗೆ ಹಲವಾರು ಜನ ತತ್ವಪದಗಳನ್ನು ರಚಿಸ್ತಾ ಹೋದರು. ತತ್ವಪದಗಳಲ್ಲಿ ವಿಶೇಷತೆ ಏನಂದರೆ ಅದು ಅನುಭವ, ಅನುಭಾವಿ, ಅನುಭವವನ್ನು ನೀಡಿದ ಗುರು ಮತ್ತು ಅನುಭವದ ಮಾರ್ಗ, ಇದಿಷ್ಟರ ಬಗ್ಗೆ ಮಾತ್ರ ವಸ್ತು ಕೇಂದ್ರಿತವಾಗಿ ರಚನೆ ಆಗ್ತಿರುತ್ತೆ. ಮತ್ತು ಅದನ್ನು ಕೆಲವೊಮ್ಮೆ ಆದಷ್ಟು ಒಗಟಿನ ರೂಪದಲ್ಲೂ ಕೂಡ ನಮಗೆ ಆ, ಈ ಅನುಭವ ಮತ್ತು ಅನುಭವದ ಮಾರ್ಗವನ್ನು ಒಗಟಿನ ರೀತಿಯಲ್ಲಿ ನಮಗೆ ಕಟ್ಕೊಡ್ತಾ ಹೋಗ್ತಾರೆ. ಹಾಗೆ ಒಂದಷ್ಟು ಸಾಮಾಜಿಕವಾಗಿ, ನೈತಿಕವಾಗಿ, ಧಾರ್ಮಿಕವಾಗಿ ನಾವು ಹೇಗೆ ಬದುಕಬೇಕು ಅನ್ನೋ ಜೀವನ ಧರ್ಮವನ್ನು ಹೇಳಿಕೊಡುವಂತಹ ತತ್ವಪದಗಳು ನಮಗೆ ಹಲವಾರು ಸಿಗ್ತಾ ಹೋಗುತ್ತೆ. ಇದರಲ್ಲಿ ಮತ್ತೊಂದು ಏನಂತಂದರೆ, ನಾವು ಶರಣರಲ್ಲಿ ನೋಡುವಾಗ ಅವರು ತಮ್ಮ ಆ, ಇಷ್ಟಲಿಂಗಕ್ಕೇನು ಹೆಸರನ್ನು ನೀಡಿರ್ತಾರೆ ಅದೇ ಅವರಲ್ಲಿ ವಚನಗಳಲ್ಲಿ ಬಳಸ್ತಾರೆ. ನಾವು ನೋಡ್ತೀವಿ ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ ಅಂತ ಬಳಸ್ತಾ ಹೋಗ್ತಾರೆ. ಇನ್ನು ನಾವು ದಾಸರು ಅಂತ ಬಂದಾಗ ಪುರಂದರ ವಿಠಲ, ಕಾಗಿನಲಿ ಆದಿ ಕೇಶವ ಅಂತ ಅವರವರ ಇಷ್ಟ ದೇವತೆಗಳನ್ನು ಅವರು ಸ್ಮರಿಸ್ತಾ ಹೋಗ್ತಾರೆ ತಮ್ಮ ಕೀರ್ತನೆಗಳಲ್ಲಿ. ತತ್ವಪದಕಾರರಲ್ಲಿ ಸಾಮಾನ್ಯ ತಮ್ಮ ಗುರುವನ್ನು ನೆನಪಿಸಿಕೊಳ್ಳುವಂತಹ ಪರಿಪಾಟು ಇದೆ. ತಂದೆ ಗೋವಿಂದ ಅಂತ ಗುರು ಗೋವಿಂದ ಅಂತೆಲ್ಲ ಶರೀಫಜ್ಜ ನೆನಪಿಸ್ಕೊಂಡ್ರೆ, ಕಡಕೋಳ ಮಡಿವಾಳಪ್ಪ ಮಾಂತೇಶ ಅಂತಾರೆ. ಹಾಗೆ ಊರನ್ನು ಕೆಲವೊಂದ್ಸರಿ ನೆನಪಿಸ್ಕೊಳ್ಳೋದಿದೆ, ಅಲ್ಲಿ ಶಿಶುನಾಳಧೀಶ ಅಂತ ಕರೀತಾರೆ. ಹಾಗೆ ಸಾಲಗುಂದಿ ಪೀರ್ ಖಾದ್ರಿ ಸಾಲಗುಂದಿನೇ ತಮ್ಮ ಊರನ್ನೇ ಉಲ್ಲೇಖ ಮಾಡ್ತಾರೆ. ಪ್ರತಿಯೊಬ್ಬ ತತ್ವಪದಕಾರರು ಅವರವರ ಊರು ಅಂತ ಹೇಳುವಾಗ ತಾನು ನಿಂತ ಸ್ಥಳ ಅಂದರೆ ಈ ದೇಹ ಇದರಲ್ಲಿ ನಿಂತದ್ದು ಅಂತ. ಸೊ ಸಾಲಗುಂದಿ ಪೀರ್ ಖಾದ್ರಿ ಸಾಲಗುಂದಿ ಅಂತ ಹೇಳುವಾಗ ತನ್ನ ದೇಹವನ್ನೇ ಹೇಳ್ತಿರ್ತಾರೆ, ಒಳಗೆ ಸುಷುಮ್ನ ನಾಡಿಯನ್ನು ಹೇಳ್ತಿರ್ತಾರೆ. ಶರೀಫಜ್ಜ ಶಿಶುನಾಳಧೀಶ ಅಂದಾಗ ಸುಷುಮ್ನ ನಾಳದಲ್ಲಿರುವಂತಹ ಈಶಾ ಅಂತ ಅದನ್ನು ಸೂಚಿಸ್ತಾ ಇರ್ತಾರೆ. ಮತ್ತು ತಮ್ಮ ಗುರುವನ್ನು ಸ್ಮರಿಸುವಂಥ ಪದ್ಧತಿ ಇದೆ. ನಾನು ಶಿಶುನಾಳ ಶರೀಫರ ಗುರು ಪರಂಪರೆಯಲ್ಲೇ ನಡೆದು ಬಂದದರಿಂದ ನನ್ನ ಗುರು ನಾಗರಾಜಪ್ಪನವರ ಜೊತೆಗೆ ಯೋಗ ಮಾರ್ಗದಲ್ಲಿ ನಡೆದು ಸತ್ಯವನ್ನು ಕಾಣುವ ಹಾದಿಯಲ್ಲಿ ನಮ್ಮಲ್ಲೂ ಕೂಡ ತತ್ವಪದ ರಚನೆ ಮಾಡುವಂಥ ಪದ್ಧತಿ ಮುಂದುವರೆದು ಬಂತು. ಒಂದಷ್ಟು ಕಡೆ ನಾವು ನೋಡಿದಾಗ ಶರೀಫಜ್ಜನ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಸಾಹಿತ್ಯ ತತ್ವ ಪದಗಳ ಕೃಷಿ ಆಗಿಲ್ಲ ಅಂತಂದರೂ ಮೌಖಿಕವಾಗಿ ಒಂದಷ್ಟು ರಚನೆ ಆಗಿತ್ತು. ಅದನ್ನು ಒಂದಷ್ಟು ದಾಖಲೆ ಕೂಡ ಮಾಡಲಾಗ್ತಿತ್ತು. ಕಾಲಾನಂತರದಲ್ಲಿ ಮೌಖಿಕವಾಗಿ ಹೆಚ್ಚು ನಡೆದು ಬಂದದ್ರಿಂದ ವ್ಯವಸ್ಥೆಯ ಕೊರತೆಯೂ ಇದ್ದಿದ್ದರಿಂದ, ಯಾಕೆಂದರೆ ಇಡೀ ಮಾರ್ಗ ಒಂದು ಜಂಗಮ ಮಾರ್ಗ. ಒಬ್ಬರು ಶರೀಫಜ್ಜ ಶಿಶುನಾಳ ಅಂದರೆ ಮತ್ತೆ ಮುಂದೆ ಬಂದಂಥವರು ರಾಜೂರಲ್ಲಿ ಗದಿಗೆ ಆಗ್ತಾರೆ, ಮತ್ತೊಬ್ಬರು ಕುದುರೆಮೂತಿಲಿ, ಇನ್ನೊಬ್ಬರು ಬೂದ್ಗುಂಪನಲ್ಲಿ, ನನ್ನ ಗುರುಗಳು ಚಿತ್ರದುರ್ಗ ಹತ್ರ ತುರುನೂರಲ್ಲಿ. ಅದು ಜೀವಂತ ನದಿ, ಗುರು ಶಿಷ್ಯ ಪರಂಪರೆ ಅದು ಜೀವಂತ ನದಿ. ಒಂದೇ ಊರಿಗೋ ಅಥವಾ ಒಂದು ಸಂಪ್ರದಾಯಕ್ಕೋ ಒಂದು ಆಚರಣೆಗೂ ಕಟ್ಟು ಬೀಳಬೇಕು ಅನ್ನೋ ಬಾಧ್ಯತೆ ನಮಗಿರಲ್ಲ. ಅದು ಜೀವಂತ ನದಿ, ಆಯಾ ಕಾಲಕ್ಕೆ ತಕ್ಕಂತೆ ಹೇಗೆ ಹರಿಯಬೇಕು ಮತ್ತು ಈ ಕಾಲದ ಈ ಸಮಯಕ್ಕೆ ತಕ್ಕಂತೆ, ಈ ಪರಿಸ್ಥಿತಿಗೆ ತಕ್ಕಂತೆ ಆ ಗುರುವಿನ ಕಾರ್ಯಕ್ಷೇತ್ರ ಯಾವುದು ಅಂತ ನಿಗದಿಯಾಗುತ್ತೋ ಅಲ್ಲಿ ಆತ ತನ್ನ ಕಾರ್ಯವನ್ನು ಮುಂದುವರಿಸ್ತಾನೆ. ಮತ್ತು ತನ್ನ ಸುತ್ತಲಿನ ಸಮಾಜಕ್ಕೆ ಯಾವ ರೀತಿಯಲ್ಲಿ ಅದನ್ನು ಮಾರ್ಪಾಡು ಮಾಡ್ಕೋಬಹುದು ಅನ್ನೋ ಸ್ವಾತಂತ್ರ್ಯ ಕೂಡ ಆ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಇರುತ್ತೆ. ಶರೀಫಜ್ಜ ಹೀಗಿದ್ದು ಅಂದ ತಕ್ಷಣ ಅವರ ರೀತಿಯೇ ಉಡುಪು ಮತ್ತು ತೊಡಗಿ ಇರಬೇಕು ಅಂತಿಲ್ಲ. ಅಥವಾ ಶರೀಫಜ್ಜ ಶಿಶುನಾಳಧೀಶನ ಬಳಸಿದ ತಕ್ಷಣ ನಾನು ಅದೇ ಬಳಸಬೇಕು ಅಂತ ಇಲ್ಲ. ಗುರುವನ್ನು ಸ್ಮರಿಸ್ಬೋದು, ನನ್ನ ಊರನ್ನು ಸ್ಮರಿಸ್ಬೋದು, ಯಾರನ್ನು ಬೇಕಾದ್ರೂ ಸ್ಮರಿಸ್ಬೋದು, ಸ್ಮರಿಸದೆಯೇ ಇರಬಹುದು. ಅದಕ್ಕೆ ನಮಗೆ ಉದಾಹರಣೆ ಅಂಬಿಗರ ಚೌಡಯ್ಯ ಅವರು ತಮ್ಮ ವಚನಗಳಲ್ಲಿ ಅಂಬಿಗರ ಚೌಡಯ್ಯ ಅಂತಲೇ
ಅವರು ಬಳಸ್ಕೋತಾರೆ. ಅಲ್ಲಿ ಎಲ್ಲರೂ ಹೇಗೆ ಕೂಡಲ ಸಂಗಮ, ಗುಹೇಶ್ವರ ಅಂತಂತಾರೆ. ಇಲ್ಲಿ ಅಂಬಿಗರ ಚೋಡಯ್ಯ ತನ್ನನ್ನೇ ಅಂಬಿಗರ ಚೋಡಯ್ಯನೇ ಬಳಸ್ತಾರೆ ವಚನಗಳಲ್ಲಿ. ಹಾಗಂತ ಅಲ್ಲಿ ಇಷ್ಟಲಿಂಗವಿರಲಿಲ್ಲ ಅಂತಲ್ಲ, ವಚನಗಳಲ್ಲಿ ಆ ಪದ್ಧತಿ ಅವರು ಪಾಲಿಸಲಿಲ್ಲ. ಅದಕ್ಕೆ ಅವ್ರದ್ದೇ ಆದಂಥ ಕಾರಣಗಳಿದೆ. ಅದು ತಪ್ಪು ಅಂತನಲ್ಲ, ಸರಿನೂ ಅಂತನಲ್ಲ. ಎಲ್ಲ ಕಡೆಯೂ ಸ್ವಾತಂತ್ರ್ಯ ಇರುತ್ತೆ. ಅಂತಹ ಸ್ವಾತಂತ್ರ್ಯ ಗುರು ಶಿಷ್ಯ ಪರಂಪರೆಯಲ್ಲಿ ಇವತ್ತು ನಡ್ಕೊಂಡು ಬಂದಿದೆ. ಇಲ್ಲಿ ತತ್ವಪದ ರಚನೆ ಕೂಡ ಅದು ನಮಗೆ ರಚನೆ ಆಗಲೇಬೇಕು, ರಚನೆ ಮಾಡಲೇಬೇಕು. ಈಗ ಗುರುಸ್ಥಾನದಲ್ಲಿ ಕೂತಿದ್ದೀನಿ, ನಾವೊಂದಷ್ಟು ತತ್ವಪದಗಳು ಬರೀಲೇಬೇಕು ಅನ್ನೋ ಹೊಣೆಗಾರಿಕೆ ಅಂತ ಇರೋದಿಲ್ಲ. ಆ ಹೊಣೆಗಾರಿಕೆಯನ್ನು ತೀರಿಸ್ಬೇಕು ಅಂತ, ರಚಿಸಬೇಕು ಅಂತಲೂ ಇರಲ್ಲ. ಆಗಾಗ ಅಲ್ಲಲ್ಲಿ ಮೂಡುವಂತಹ ಹೇಳಿಕೊಳ್ಳಬೇಕು ಅನ್ನೋ ತುಡಿತ ಏನು ಬರುತ್ತೆ, ಒಂದಷ್ಟು ಹಂಚಿಕೊಳ್ಳಬೇಕು ತುಡಿತ ಏನು ಬರುತ್ತೆ, ಅದನ್ನು ಹಂಚಿಕೊಳ್ಳುವ ಪ್ರಯತ್ನ, ಅದನ್ನು ರಚನೆ ಮಾಡ್ತಾ ಹೋಗೋದು. ಮತ್ತು ತತ್ವಪದಗಳಿಗೆ ಯಾವುದೇ ರೀತಿಯ ಒಂದು ಕಾವ್ಯಕ್ಕೆ ಬೇಕಿರುವಂಥ ಒಂದು ಏನಂತೀವಿ ರೂಪುರೇಷೆಗಳು ಅಂತೀವಿ, ಅದು ಇರಲೇಬೇಕು ಅಂತ ಇಲ್ಲ. ಹೇಗೆ ತ್ರಿಪದಿಯಿಂದ ಬಂದಾಗ 3 ಸಾಲುಗಳು ಅಂತಿರುತ್ತೆ. ಸುನೀತ ಅಂತ ಬಂದಾಗ 16 ಅಥವಾ 18 ಅಂತಿರುತ್ತೆ. ಪಲ್ಲವಿ, ಅನುಪಲ್ಲವಿ, ಚರಣ ಅಂತೆಲ್ಲ ಬರ್ತಿರುತ್ತೆ. ಅಥವಾ ನಾವು ಛಂದಸ್ಸಿನ ರಚನೆ ಮಾಡುವಾಗ ಈ ರೀತಿ ಛಂದೋಬದ್ಧವಾಗಿರಬೇಕು. ಗದ್ಯ ಅಂದರೆ ಇದು, ಪದ್ಯ ಅಂದರೆ ಇದು, ಈ ರೀತಿಯ ಯಾವ ಕಟ್ಟಳೆಗಳು ನಮಗೆ ಇರೋದಿಲ್ಲ. ಹೇಗೆ ವಚನಕರು ಸ್ವತಂತ್ರವಾಗಿ ರಚನೆ ಮಾಡ್ತಾ ಹೋದರು, ಕೆಲವರು 5 ಸಾಲು, ಕೆಲವರು 6 ಸಾಲು, ಕೆಲವರು 3 ಸಾಲು. ಆ ರೀತಿ ತತ್ವಪದಗಳಲ್ಲೂ ಇಷ್ಟೇ ಸಾಲಿರಬೇಕು ಅಂತಿಲ್ಲ, ಮತ್ತು ಅದು ಹೀಗೆ ಪಲ್ಲವಿ ಅನುಪಲ್ಲವಿಯಲ್ಲೇ ಚರಣಗಳಲ್ಲೇ ಇರಬೇಕು ಅಂತ ಇಲ್ಲ, ಮತ್ತು ಅದನ್ನು ಹಾಡಿಗೆ ಸುಲಭವಾಗಿ ಬರೆಯಬೇಕು ಅಂತಲೂ ಇಲ್ಲ. ಹಾಗಾಗಿ ನಮಗೆ ಹೇಗೆ ಆತ ತತ್ವಪದ ರಚನೆ ಮಾಡುವಾಗ ಆತ ಅದು ನಿರರ್ಗಳವಾಗಿ ತನ್ನಿಂದ ಮೂಡಿ ಬಂದದ್ದು, ಅದು ತಾಳಕ್ಕೆ ಸಿಗುತ್ತೋ ಇಲ್ವೋ ಅನ್ನೋ ಯೋಚನೆ ಇಟ್ಕೊಂಡು ಬರೀಬೇಕು ಅನ್ನೋದು ಕೂಡ ಅವನಿಗಿರೋದಿಲ್ಲ. ಹೇಗೆ ವಚನಗಳಿವತ್ತು ಸ್ವರವಚನ ಅಂತ ಅದನ್ನು ಪ್ರತ್ಯೇಕವಾಗಿ ರಚನೆ ಮಾಡಿದ್ದು ಉಂಟು. ಅಕ್ಕಮಹಾದೇವಿದು ಕೆಲವೊಂದು ಸ್ವರವಚನ ಸಿಗುತ್ತೆ, ಹಲವಾರು ಜನ ಸ್ವರವಚನ ಸಿಗುತ್ತೆ. ಸ್ವರವಚನ ಅಲ್ಲದೇ ಇರುವಂಥದ್ದು ಅಂದರೆ ಹಾಡಿಗೆ ಅಂತ ಹಾಡಲು ಸುಲಭವಾಗಬೇಕು ಅಂತಲೇ ಬರೆಯುವಂತಹ ವಚನಗಳೊಂದಷ್ಟಿದ್ದರೆ, ಮುಕ್ತವಾಗಿ ಬರೆದ ವಚನಗಳು ಇದೆ. ಅದೇ ರೀತಿ ತತ್ವಪದಗಳು ಆ ರೀತಿ. ಹಾಗೆ ಇಲ್ಲಿ ಈಗ ನನಗೆ ನನ್ನ ಗುರುಗಳು ನಾಗರಾಜಪ್ಪನವರು ನಡೆಸಿದಂಥ ಮಾರ್ಗದಲ್ಲಿ, ಹಾಗೆ ಜೀವನದಲ್ಲಿ ನಡೆದು ಬಂದ ರೀತಿ, ಈಗಿನ ತುರ್ತು ಅಥವಾ ಈಗಿನ ಪರಿಸ್ಥಿತಿ ಕಂಡಾಗ ನನಗೇನು ಅನ್ನಿಸ್ತು ಅದನ್ನು ವ್ಯಕ್ತಪಡಿಸಬೇಕು ಆದ ರಚನೆ ಅಷ್ಟೇ. ಇದನ್ನು ಕವನ ಅನ್ಬೋದು, ತತ್ವಪದ ಅನ್ಬೋದು, ಅಥವಾ ಗದ್ಯವನ್ನು ಪದ್ಯವಾಗಿ ಹೇಳಿದ್ದೇನೆ ಅಂತ ಕೂಡ ಅದನ್ನು ಜರಿಬಹುದು. ಅದು ಶ್ರೋತೃವಿಗೆ ಬಿಟ್ಟಿದ್ದು. ಒಂದು ಬಾರಿ ಒಂದನ್ನು ವ್ಯಕ್ತಪಡಿಸಿದ ನಂತರ ಅದು ಕೇಳುಗನ ಆಸ್ತಿ ಮತ್ತು ಅಧಿಕಾರ ಅವನಿಗಿರುತ್ತೆ ಹೊರತು ಬರೆದವನಿಗಿರೋದಿಲ್ಲ. ಹಾಗಿದ್ದನ್ನು ತಮ್ಮ ಜೊತೆಗೆ ನನಗೆ ಅನಿಸಿದ್ದನ್ನು ಪದಗಳಲ್ಲೇ ವ್ಯಕ್ತಪಡಿಸಿದ್ದೀನಿ. ಅದನ್ನೀಗ ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಳೆದು ಕಳೆದು ತ್ಯಜಿಸಿ ನೋಡು, ಹೆಸರು ಕೊಸರು ಬಿಟ್ಟು ನೋಡು, ಹುಟ್ಟುವ ಬೆಳೆಯುವ ಅಳಿಯುವ ದೇಹವ ಅಲ್ಲ ನಾನೆಂದು ಹೊರಗೆ ನಿಂತು ನೋಡು, ತ್ರಿಗುಣಗಳ ಮೀರಿ ನಿಂತು ಅವಗುಣಗಳ ಆಚಿ ನೋಡು, ಕದನಗಳಿಗೆ ವಿರಾಮ ನೀಡಿ ಮನಸ್ಸಿಗೆ ನೀ ಹಾಕಿಬೇಡಿ, ನಶ್ವರದ ಒಳಗಿನ ಅಶ್ವತ್ಥ ಮರದ ಬೇರ ಕೆದಕಿ ಕೆದಕಿ ಇಣುಕಿ ನೋಡು, ಅವನಿಗಾಗಿ ನೋಡು ಅವನಂತಾಗಿ ನೋಡು, ಅವನಂತೆಯೇ ನೋಡು ಅವನಲ್ಲೇ ನೋಡು, ಅವನು ಇವನು ಎಲ್ಲರಲ್ಲೂ ತನ್ನ ತಾನೇ ನೋಡು, ಬೇಂದ್ರೆಯಲ್ಲಿ ನೋಡು ಬೆಂದು ಬದುಕಿ ನೋಡು, ಕಗ್ಗದಲ್ಲಿ ನೋಡು ಕಗ್ಗಂಟ ಬಿಡಿಸಿ ನೋಡು, ಕಗ್ಗದ ಪದಗಳ ನಡುವಿನ ತತ್ವವ ಹೆಕ್ಕಿ ಹೆಕ್ಕಿ ನೋಡು, ನಿನ್ನೊಳಗೆ ನೋಡು ನೀನಲ್ಲದೆ ನೋಡು, ನೋಡುವುದನ್ನು ನೋಡು ನೋಡುತ್ತಿರುವುದನ್ನು ನೋಡು, ನೋಟ ನೋಡುಗ ನೋಡುವ ನಡುವಿನ ಕಾಣುವ ಕಾಡುವ ಕನಕವ ನೋಡು, ನೋಡುತ್ತ ಹಾಡು ನಲಿಯುತ್ತ ನೋಡು, ನೋಡುತ್ತ ನಲಿಯುತ್ತ ಹಾಡುತ್ತ ನೋಟವ ಶಾಂತದಿ ಎಲ್ಲೆಲ್ಲೂ ಏಳುವುದ ನೋಡು, ಅಪ್ಪಿ ನೋಡು ನಕ್ಕು ನೋಡು ಮುಟ್ಟಿ ನೋಡು, ನೋಡು ನೋಡು ನೋಡು, ಎಂದೆಂದು ಅಲ್ಲೇ ಇದ್ದುದ ನೋಡು, ನೋಡದೆಯೂ ಕಾಣುವ ಸೋಜಿಗ ನೋಡು, ಅದು ನೀನೇ ನೋಡು ಅದು ನಾನೇ ನೋಡು, ನಾನು ನೀನುವಿನ ಆಚಿನದ ನೋಡು, ಅದೇ ನೋಡುವುದು ಅದೇ ಕಾಣುವುದು, ಗುರು ನಾಗರಾಜಪ್ಪನ ದಯೆಯಿಂದ ಎಲ್ಲವೂ ಬಯಲು ನೋಡು.